ಅಗ್ರಿಟೆಕ್ನಿಷಿಯನ್ಗೆ ಮತ್ತೆ ಸ್ವಾಗತ. ಲಾಸ್ಟ್ ಟೈಮ್ ಹೇಳ್ದಂಗೆ ಇವತ್ತು ಸ್ಪ್ರೇ ಬಗ್ಗೆ ಡೀಟೇಲ್ಸ್ ಕೊಡ್ತೀನಿ. ಆಮೇಲೆ ಹೆಸರಿಂದ ನಾವು ಫಸ್ಟ್ ಮತ್ತೆ ಸೆಕೆಂಡ್ ಸ್ಪ್ರೇ ಎರಡೂ ಆಗ್ಯಾವ. ಈಗ ಫಸ್ಟ್ ಸ್ಪ್ರೇ ಒಳಗೆ ನಾವು ಏನೇನು ಔಷಧಿ ಯೂಸ್ ಮಾಡಿದ್ವಿ ಅಂತೇಳಿ ಇದ್ರ ಬಗ್ಗೆ ಡೀಟೇಲ್ಸ್ ಕೊಡ್ತೀನಿ. ಔಷಧ ಒಳಗೆ ನಾವು ಎರಡು ಟೈಪ್ ಡಿವೈಡ್ ಮಾಡೋಣ ಅಂತೇಳಿ. ಫಸ್ಟ್ ಬರೋದು ನ್ಯೂಟ್ರಿಷನ್, ನೆಕ್ಸ್ಟ್ ಬರೋದು ಪ್ಲಾಂಟ್ ಪ್ರೊಟೆಕ್ಷನ್. ನ್ಯೂಟ್ರಿಷನ್ ಬರೋದಪ್ಪ ಅಂತಂದ್ರೆ ಪ್ಲಾಂಟ್ ಇಂದ ಪೋಷಕಾಂಶಗಳು. ನೆಕ್ಸ್ಟ್ ಬರೋದು ಪ್ಲಾಂಟ್ ಪ್ರೊಟೆಕ್ಷನ್ ಒಳಗೆ ಅಂತಂದ್ರೆ ಅದರಿಂದ ಹೆಂಗ್ ರಕ್ಷಣೆ, ಪ್ಲಾಂಟ್ ಗಳಿಂದ ರಕ್ಷಣೆ. ಸೊ ನ್ಯೂಟ್ರಿಷನ್ ಒಳಗೆ ಫಸ್ಟ್ ನಾ ತಗೊಳ್ಳೋದಪ್ಪ ಅಂತಂದ್ರೆ ಅಗ್ರಿ ಗೋಲ್ಡ್ ಅಂತೇಳಿ, ಇದು ವೆಸ್ಟೇಜ್ ಕಂಪನಿದು. ಈ ಅಗ್ರಿ ಗೋಲ್ಡ್ ಒಳಗೆ ಏನಪ್ಪಾ ಅಂತಂದ್ರೆ ಇದು ಮೇನ್ ಪರ್ಪಸ್ ಏನು, ಇದೊಂದು ಪ್ಲಾಂಟ್ ರೆಗ್ಯುಲೇಟ್ ಮಾಡ್ತೈತಿ, ಗ್ರೋತ್ ನ ರೆಗ್ಯುಲೇಟ್ ಮಾಡ್ತೈತಿ ಇದು. ಆಮೇಲೆ ನೆಕ್ಸ್ಟ್ ಇನ್ನೊಂದ್ ಏನಪ್ಪಾ ಅಂತಂದ್ರೆ ಇದ್ರದ ಫೋಟೋಸಿಂಥಸಿಸ್ ರೇಟ್ ಏನಿರಲ್ಲ ಅದು ಜಾಸ್ತಿ ಮಾಡ್ತೈತಿ. ಆಮೇಲೆ ಒಂದ್ ಅಡ್ವಾಂಟೇಜ್ ಏನಪ್ಪಾ ಅಂದ್ರೆ ಅಗ್ರಿ ಗೋಲ್ಡ್ ಯೂಸ್ ಮಾಡೋದು, ಇದು ಎನಿ ಸ್ಟೇಜ್ ನಾಗ ಯೂಸ್ ಮಾಡ್ಕೋಬಹುದು. ಓಕೆ, ನೆಕ್ಸ್ಟ್ ಬರೋದಪ್ಪ ಅಂತಂದ್ರೆ ಅಗ್ರಿ ಹ್ಯೂಮಿಕ್. ಅಗ್ರಿ ಹ್ಯೂಮಿಕ್ ಏನಪ್ಪಾ ಅಂತಂದ್ರೆ ಹ್ಯೂಮಿಕ್ ಆಸಿಡ್ ಮಾಡಿರ್ತಾರ. ಇದು ಮೇನ್ಲಿ ಪ್ಲಾಂಟ್ ಎಕ್ಸ್ಟ್ರಾಕ್ಟ್ಲೇ ತಗೊಂಡಿದ್ದ ಔಷಧ, ಎಕ್ಸ್ಟ್ರಾಕ್ಟ್ಲಿ ಮಾಡಿರ್ತಾರ. ಆಮೇಲೆ ಇದ್ರ ಪರ್ಪಸ್ ಏನ್ ಯೂಸ್ ಮಾಡೋದು ಅಂತಂದ್ರೆ ಇದನ್ನ ಸಾಯಿಲ್ ನ ಮೃದು ಮಾಡ್ತೈತಿ, ಜೆಂಟಲ್ ಮಾಡ್ತೈತಿ. ಸೊ ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ಇದ್ರದ ವಾಟರ್ ಹೋಲ್ಡಿಂಗ್ ಕೆಪಾಸಿಟಿ ಏನ್ ಗಿಡದಿರತ್ತಲ್ಲ ಅದನ್ನ ಜಾಸ್ತಿ ಮಾಡ್ತೈತಿ. ಇದಿಷ್ಟು ಅಗ್ರಿ ಹ್ಯೂಮಿಕ್ ಬಗ್ಗೆ. ನೆಕ್ಸ್ಟ್ ನ್ಯಾನೋ ಯೂರಿಯಾ. ಯೂರಿಯಾ ಬಗ್ಗೆ ಅಂತೂ ಎಲ್ಲ ಗುರ್ತಾ ಇರ್ತೈತಿ. ಇದು ಮೇನ್ಲಿ ಏನಪ್ಪಾ ಅಂತಂದ್ರೆ ನೈಟ್ರೋಜನ್ ಪ್ರೊವೈಡ್ ಮಾಡತ್ತೆ. ಓಕೆ, ಇವಿಷ್ಟು ನ್ಯೂಟ್ರಿಷನ್ಸ್ ಬಗ್ಗೆ ಆಯ್ತು. ನೆಕ್ಸ್ಟ್ ಬರೋದಂದ್ರೆ ಪ್ಲಾಂಟ್ ಪ್ರೊಟೆಕ್ಷನ್, ಗಿಡಗಳ ರಕ್ಷಣೆ. ಗಿಡಗಳ ರಕ್ಷಣೆ ಎದರ್ಲಿಂದ ಮಾಡಬೇಕು, ಒಂದು ಇನ್ಸೆಕ್ಟ್ಸ್, ಆಮೇಲೆ ಇನ್ನೊಂದು ಫಂಗಸ್ ಲಿಂದ. ಈಗ ಇನ್ಸೆಕ್ಟ್ಸ್ ಬರೋದಾತಂತಂದ್ರೆ ನಾವು ರೈಪರ್ ಅಂತ ಹೇಳಿ ಒಂದು ಔಷಧ ಯೂಸ್ ಮಾಡಿದ್ವಿ ಫ್ರಮ್ ಜೈ ಕಿಸಾನ್ ಕಂಪ್ನಿಯಿಂದ. ಆಮೇಲೆ ಇದು ಏನಪ್ಪಾ ಅಂತಂದ್ರೆ ರೈಪರ್ ಇದು ಇನ್ಸೆಕ್ಟ್ಸ್ಲೇ ರಕ್ಷಣೆ ಮಾಡುತ್ತೆ. ಆಮೇಲೆ ನೆಕ್ಸ್ಟ್ ಬರೋದು ಅಂತಂದ್ರೆ ಫಂಗಿಸೈಡ್. ಫಂಗಿಸೈಡ್ ಅಂತಂದ್ರೆ ಹೆಸರು ಹೇಳದಂಗ ಫಂಗಸ್, ಇದು ಫಂಗಸ್ ನಿಂದ ಪ್ರೊಟೆಕ್ಷನ್ ಕೊಡ್ತೈತಿ. ಆಮೇಲೆ ನಾವು ಯಾವ್ದು ಯೂಸ್ ಮಾಡಿದ್ವಿಪ್ಪ ಅಂತಂದ್ರೆ ಪಾಲಿಯರ್ ಅಂತ ಹೇಳಿ, ಇದು ಸಿಗ್ನೆಟ್ ಕಂಪ್ನಿ ಅಂತ ಹೇಳಿ ಫಂಗಿಸೈಡ್. ಸೊ ಇವಿಷ್ಟು ಪ್ಲಾಂಟ್ ರಕ್ಷಣೆ ಬಗ್ಗೆ. ಈಗ ಇನ್ನೊಂದು ಔಷಧ ಯಾಕಪ್ಪ ಅಂತಂದ್ರೆ ಅಗ್ರಿ 82 ಅಂತ ಬರ್ತೈತಿ, ಇದು ವೆಸ್ಟೇಜ್ ಕಂಪ್ನಿದ. ಇವೆಲ್ಲ ಔಷಧ ಎಲ್ಲಾ ಮಿಕ್ಸ್ ಮಾಡಾದ್ಮೇಲೆ ನಾವು ಅಗ್ರಿ 82 ಇದೇನ್ ಇದೈತಲ್ಲ, ಅಗ್ರಿ 82 ಅಂತ ಹೇಳಿ ಔಷಧ ಐತಲ್ಲ ಅದನ್ನ ಮಿಕ್ಸ್ ಮಾಡೋದು. ಇದೇನ್ ಕೆಲಸ ಏನಪ್ಪಾ ಅಂತಂದ್ರೆ ಇದೊಂಥರ ಸ್ಪ್ರೆಡರ್, ಆಕ್ಟಿವೇಟರ್ ಅಂತ ಹೇಳ್ತೀವಿ ನಾವು. ಇದೇನ್ ಕೆಲಸ, ಈಗ ನೀವ್ ಏನ್ರ ಒಂದು ಸ್ಪ್ರೇ ಮಾಡಿದ್ರಿ, ಗಿಡದ ಮೇಲೆ ನೀರಿನ ಕ್ವಾಂಟಿಟಿ ಏನಿರಲ್ಲ ಅದು ಗಿಡದ ಮೇಲೆ ಬಿದ್ದು ತಳ ಸೋರ್ತೈತದ. ಸೊ ಅದ್ ಆಗ್ಬಾರ್ದು, ಪ್ಲಾಂಟಿಗೆ ಜಲ್ದಿ ಅಡಾಪ್ಟ್ ಆಗಲಿ, ಜಲ್ದಿ ಹೀರ್ಕೊಳ್ಳಿ ಅಂತ ಹೇಳಿ ಏನ್ ಯೂಸ್ ಇದು ಮಾಡ್ಬೇಕಲ್ಲ ಅದೇ ಸ್ಪ್ರೆಡರ್ ಕೆಲಸ ಮಾಡ್ತೈತಿ ಅಗ್ರಿ 82. ಸೊ ಇವಿಷ್ಟ ಔಷಧ ಬಗ್ಗೆ ಡೀಟೇಲ್ಸ್, ಇದಿಷ್ಟು ನಾವು ಯೂಸ್ ಮಾಡಿದ್ವಿ ಫಸ್ಟ್ ಸ್ಪ್ರೇ ಒಳಗೆ. ಸೊ ಈಗ ಸೆಕೆಂಡ್ ಸ್ಪ್ರೇ ಬಗ್ಗೆ ಡೀಟೇಲ್ಸ್ ಕೊಡ್ತೇನೆ. ಆಮೇಲೆ ಟೈಮ್ ಪೀರಿಯಡ್ ನಾವು ನೋಡೋದಾತಂತ ಅಂದ್ರೆ ನಾವು ಸೀಡಿಂಗ್ ಮಾಡಿ 21 ದಿವಸಕ್ಕೆ ಫಸ್ಟ್ ಸ್ಪ್ರೇ ಮಾಡ್ತೇವಿ. ಅದಾಗಿ ಮತ್ 30 ದಿವಸಕ್ಕೆ ಅಲ್ಲಿ 25 ದಿವಸಕ್ಕೆ ಬೇಸ್ಡ್ ಆನ್ ಕಂಡೀಷನ್, ಹುಳ ಬಾಳ ಆಗ್ಯಾವು ಏನಾಗ್ಯಾವು ಅದ್ರ ಮೇಲೆ ನೋಡ್ಕೊಂಡು ನಾವು ಸೆಕೆಂಡ್ ಸ್ಪ್ರೇ ಮಾಡ್ಕೋಬೇಕು. ಸೊ ಸೆಕೆಂಡ್ ಸ್ಪ್ರೇ ಒಳಗೆ ಬರೋದಾತಂತ ಅಂದ್ರೆ ನಾವು ಯಾವ ಔಷಧ ಯೂಸ್ ಮಾಡಿದ್ವಿ, ಫಸ್ಟ್ ಸೇಮ್ ಹಂಗ ನ್ಯೂಟ್ರಿಷನ್ ಮತ್ತೆ ಪ್ಲಾಂಟ್ ಪ್ರೊಟೆಕ್ಷನ್ ಇವೆರಡು ಬಗ್ಗೆ ಡಿವೈಡ್ ಮಾಡ್ಕೊಳ್ಳೋಣ. ಈಗ ನ್ಯೂಟ್ರಿಷನ್ ಬಗ್ಗೆ ಬರೋದಾತಂತ ಒಂದೇ ಬರೋದು ಜೆವಿ ಪೊಟ್ಯಾಶ್ ಅಂತೇಳಿ. ಜೆವಿ ಪೊಟ್ಯಾಶ್ ಎದಕ್ಕೆ, ಈಗ ಫ್ರೂಟ್ಫುಲ್ ಸ್ಟೇಜ್ ಅಂದ್ರೆ ನಾವು ಎರಡನೇ ಸ್ಪ್ರೇ ಒಳಗೆ ಮಾಡುವಾಗ ಗಿಡದ ಫ್ರೂಟ್ಫುಲ್ ಸ್ಟೇಜ್ ಸ್ಟಾರ್ಟ್ ಆಗಿರುತ್ತೆ. ಆ ಟೈಮ್ನಾಗ ಏನ್ ಬೇಕು, ಪೊಟ್ಯಾಶ್ ಕ್ವಾಂಟಿಟಿ ಜಾಸ್ತಿ ಬೇಕು. ಅಂತ ಟೈಮ್ನಾಗ ಏನ್ ಮಾಡಿದ್ವಿ ನಾವು ಜೆವಿ ಪೊಟ್ಯಾಶ್ ಅಂತೇಳಿ ಯೂಸ್ ಮಾಡಿದ್ವಿ. 2000 ಜೆವಿ ಪೊಟ್ಯಾಶ್ 2000 ಇದೆ ಹೆಸರು. ಆಮೇಲೆ ಇದು 30 ಗ್ರಾಮ್ ಪರ್ ಪಂಪ್ ಯೂಸ್ ಮಾಡಿ. ಓಕೆ, ಆಮೇಲೆ ನೆಕ್ಸ್ಟ್ ಬರೋದು ಯಾವಪ್ಪ ಅಂತಂದ್ರೆ ಪ್ಲಾಂಟ್ ಪ್ರೊಟೆಕ್ಷನ್. ಪ್ಲಾಂಟ್ ಪ್ರೊಟೆಕ್ಷನ್ ಒಳಗೆ ಈ ಸೇಮ್ ಇನ್ಸೆಕ್ಟಿಸೈಡ್ ಪ್ಲಸ್ ಇದನ್ನ ಫಂಗಿಸೈಡ್. ಇನ್ಸೆಕ್ಟಿಸೈಡ್ ಒಳಗೆ ಬರೋದಪ್ಪ ಅಂತಂದ್ರೆ ಕೊರಾಜನ್ ಅಂತ ಯೂಸ್ ಮಾಡ್ತೀವಿ. ನಾವು ಲಾಸ್ಟ್ ಟೈಮ್ ಯೂಸ್ ಮಾಡಿದ್ದನ್ನ ಈಗ ಯಾಕೆ ಯೂಸ್ ಮಾಡಾಕತ್ತಿಲ್ಲಪ್ಪ ಅಂತಂದ್ರೆ ಕೊರೋಜನ್ ಏನಂತಂದ್ರೆ ಕೊರಾಜನ್ ಏನಪ್ಪಾ ಅಂತಂದ್ರೆ ಇದು ದೊಡ್ಡ ದೊಡ್ಡ ಹುಳ. ಈಗ ಸೆಕೆಂಡ್ ಸ್ಟೇಜ್ ಇದ್ದಾಗ ಸ್ವಲ್ಪ ಹುಳುಗಳು ಇದನ್ನ ದೊಡ್ಡವಾಗಿರ್ತಾವ, ಆಮೇಲೆ ಹುಳ ಸ್ವಲ್ಪ ದೊಡ್ಡ ಇರ್ತಾವ, ಆಮೇಲೆ ಅದಕ್ಕೆ ಸ್ವಲ್ಪ ಎಕ್ಸ್ಟ್ರಾ ಎಫರ್ಟ್ ಬೇಕಾಗ್ತೈತಿ. ಸೊ ಅಂತ ಟೈಮ್ನಾಗ ಕೊರಾಜನ್ ಯೂಸ್ ಮಾಡ್ತೀವಿ ನಾವು. ಕೊರಾಜನ್ ಒಳಗ ಇದನ್ನ 6 ml ಯೂಸ್ ಮಾಡ್ತೀವಿ ಪರ್ ಪಂಪ್. ಆಮೇಲೆ ನೆಕ್ಸ್ಟ್ ಫಂಗಿಸೈಡ್ ಬರೋದಾತಂತಂದ್ರೆ ಕಸ್ಟೋಡಿಯಾ ಅಂತೇಳಿ. ಕಸ್ಟೋಡಿಯಾ ಇದು ಫಂಗಿಸೈಡ್, ಮೇನ್ಲಿ ಹೆಸರು ಹೇಳ್ದಂಗ ಫಂಗಸ್ ಲಿಂದ ಪ್ರೊಟೆಕ್ಷನ್ ಕೊಡ್ತೈತಿ. ಆಮೇಲೆ ಇವೆಲ್ಲ ಮಿಕ್ಸ್ ಮಾಡಿ ಅಗ್ರಿ 82 ಅಂತೇಳಿ ಲಾಸ್ಟ್ ಟೈಮ್ ಹೇಳ್ದಂಗ ಸ್ಪ್ರೆಡರ್. ಮೇನ್ಲಿ ಏನಪ್ಪಾ ಅಂತಂದ್ರೆ ಸ್ಪ್ರೆಡ್ ಮಾಡ್ತೈತಿ, ಆಮೇಲೆ ಜಲ್ದಿ ಅಡಾಪ್ಟ್ ಆಗಲಿ ಅಂತ ಹೇಳಿ ಇದನ್ ಮಾಡ್ತೇವೆ ನಾವು. ಇವೆಷ್ಟು ಫಸ್ಟ್ ಮತ್ತೆ ಸೆಕೆಂಡ್ ಸ್ಪ್ರೇ ಬಗ್ಗೆ ಡೀಟೇಲ್ಸ್. ಆಮೇಲೆ ಟೋಟಲ್ ಅದ್ರದ್ದೇನು ಕ್ವಾಂಟಿಟಿ ಏನ್ ಯೂಸ್ ಮಾಡ್ಯಾವಲ್ಲ ನಾವು ಫಸ್ಟ್ ಮತ್ತೆ ಸೆಕೆಂಡ್ ಸ್ಪ್ರೇ ಅದನ್ನೆಲ್ಲ ಕ್ಯಾಪ್ಷನ್ ಒಳಗೆ ಹಾಕಿರ್ತೇನೆ ನಾನು. ಆಮೇಲೆ ನಾವು ಈಗ ರೀಸೆಂಟ್ ಆಗಿ 1 ವರ್ಷ ಆಯ್ತು ಇದು ಮಾಡಕತ್ತ. ಸೊ ನಮಗಿದ ಒಂದ್ ಸ್ವಲ್ಪ ಅವೈಲೇಬಿಲಿಟಿ ಇದನ್ನ ನೋಡ್ಕೊಂಡು ನಾವು ಇದನ್ನ ಯೂಸ್ ಮಾಡೇವಿ. ನಿಮ್ಗೆ ಯಾವ ಬೆಟರ್ ಗುರ್ತಿದ್ದು ಆಮೇಲೆ ಪ್ರೂವನ್ ರಿಸಲ್ಟ್ ನಿಮ್ಗೆ ಏನಾರ ಚಲೋ ಅನ್ಸಿದ್ಪಾ ಅಂತಂದ್ರೆ ಅದನ್ನು ಹೇಳ್ರಿ, ನೋಡೋಣ ಅಂತ ಡಿಸ್ಕಸ್ ಮಾಡೋಣ. ಥ್ಯಾಂಕ್ ಯು.